ದೇವೇಗೌಡರು ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಮೈತ್ರಿ ಇರೋದಿಲ್ಲ, ಲೋಕಸಭೆ ವಿಧಾನಸಭೆ ಮಾತ್ರ ಸೀಮಿತ ಅಂತ ಹೇಳಿದ್ದಾರೆ. ಏನಾಗ್ತಿದೆ ಎರಡು ಪಕ್ಷಗಳ ನಡುವೆ? ಏನಾದ್ರು ಮನಸ್ತಾಪ ಇದೆಯಾ? ಇದಕ್ಕೂ ಮನಸ್ತಾಪ ಏನಿಲ್ಲ, ಒಡನಾಟ ಚೆನ್ನಾಗಿದೆ. ಒಂದು ಒಮ್ಮತದ ಭಾಳ ಸ್ಪಷ್ಟವಾಗಿ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ಸನ್ನು ಎಳೆ ಎಳೆಯಾಗಿ ಬಿಡಿಸಿ ಬಯಲಿಗೆಳೆದಿರುವಂಥ ನೀವು ನೋಡಿದ್ದೀರ. ಅದೇನು ಎಲ್ಲೋ ಅಲ್ಲ, ಪಾರ್ಲಿಮೆಂಟ್ನಲ್ಲೇ ಭಾಳ ಸ್ಪಷ್ಟವಾಗಿ ಪ್ರತಿಯೊಂದು ವಿಚಾರದಲ್ಲೂ ಬಯಲಿಗೆಳೆದಿರುವಂಥದ್ದು. ಅವ್ರ ಸಂಪೂರ್ಣ ಬೆಂಬಲ ಈ ದೇಶದ ಹೆಮ್ಮೆಯ ಮಗ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಅದ್ಭುತ ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲ ಕ್ಷಣದಲ್ಲೂ ಎಲ್ಲ ಸಂದರ್ಭದಲ್ಲೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಅವರಿಗೆಲ್ಲ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಹೇಳಿದ್ದಾರೆ ವಿಧಾನ ಪರಿಷತ್, ವಿಧಾನಸಭೆ, ಪಾರ್ಲಿಮೆಂಟಲ್ಲೆಲ್ಲ ನಾವು ಒಟ್ಟಿಗೆ ಇರ್ತೀವಿ ಅಂತಲೂ ಹೇಳಿದ್ದಾರೆ. ನಂದು ಒಳ್ಳೆ ಸಂಬಂಧ ಇದೆ ಅಂತ ಹೇಳಿದ್ದಾರೆ. ಸ್ಥಳೀಯ ಸಂಸ್ಥೆಯಲ್ಲಿ ಇಂಥ ಆಲೋಚನೆ ಬಂದಿದೆ ಅಂತ ಹೇಳಿದ್ದಾರೆ. ಆಲೋಚನೆಗಳು ಅವರವ್ರ ಕಾರ್ಯಕರ್ತರ ಸಭೆಯಲ್ಲಿ ಸಹಜವಾಗಿ ಮಾತಾಡ್ತಾರೆ. ಬಟ್ ಹಿರಿಯರು ಯಾವ ಸಂದರ್ಭದಲ್ಲಿ ಹೇಗೆ ಏನು ಮಾಡಬೇಕು ಅನ್ನೋಂಥದ್ದು ಹಿರಿಯರು ಕೂತ್ಕೊಂಡು ಮಾತಾಡ್ತಾರೆ. ಹಾಗಾಗಿ ನಮ್ಮ ಅವರ ಸಂಬಂಧ ಭಾಳ ಚೆನ್ನಾಗಿದೆ, ಒಗ್ಗಟ್ಟಲ್ಲಿರ್ತೀವಿ. ಕಾಂಗ್ರೆಸ್ಸನ್ನು ಧೂಳಿ ಪಟ್ಟ ನಮ್ಮಿಬ್ಬರ ಜಗಳದಲ್ಲಿ ಅವ್ರು ಬಂದಿದ್ದಾರೆ ಅಷ್ಟೇ. ಇಬ್ಬರು ಸೇರಿದ್ರೆ ಏನಾಗ್ಬೋದು ಅಂತ ಈಗಾಗಲೇ ತೋರಿಸಿದ್ದೀವಿ, ಸೌತ್ ಕರ್ನಾಟಕದಲ್ಲಿ ತೋರಿಸಿದ್ದೀವಿ. ಅದು 2 ಸೀಟ್ ಏನೋ ಬೈ ಚಾನ್ಸ್ ಏನೋ ಒಂದು ಇದರಲ್ಲಿ ಮಿಸ್ ಆಗಿದೆ. ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ಅವನು ಮಿಸ್ ಆಗಿರಲಿಲ್ಲ. 100% ಸ್ಟ್ರೈಕ್ ರೇಟ್ ಇತ್ತು. 100% ಸ್ಟ್ರೈಕ್ ರೇಟ್, ನಾಟ್ 99% ಇಲ್ಲ, 80 ಇಲ್ಲ, ಏನಿಲ್ಲ, 100% ಸ್ಟ್ರೈಕ್ ರೇಟ್. ಬರಲಿ 28 ನೋಡಿ. ಬಟ್ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದಾರಲ್ಲ, ಸ್ಥಳೀಯ ಸಂಸ್ಥೆಗೆ ನಾವು ಪ್ರತ್ಯೇಕವಾಗಿ ಹೋರಾಟ ಮತ್ತೆ ತ್ರಿಕೋನ ಸ್ಪರ್ಧೆನೇ ಆಗುತ್ತೆ. ಹಿರಿಯರು ಮಾತಾಡ್ಕೋತಾರೆ. ಇದ್ರ ಬಗ್ಗೆ ನಾನು ಹಿರಿಯರು ಮಾತಾಡೋದಕ್ಕೆಲ್ಲ ನಾನು ಮಾತಾಡ್ಲಿಕ್ಕಾಗಲ್ಲ. ಬಟ್ ಸಂಬಂಧದ ಬಗ್ಗೆ ಹೇಳ್ಬಲ್ಲೆ. ನಮ್ಮವರ ಒಡನಾಟ ಸಂಬಂಧಗಳು ಚೆನ್ನಾಗಿದೆ, ಅದ್ಭುತವಾಗಿದೆ. ಎಳ್ಳಷ್ಟು ಅನುಮಾನ ಬೇಡ. ಅದ್ಭುತವಾಗಿದೆ. ನಮ್ಮ ಶತ್ರು ವಿರೋಧಿ ಅಷ್ಟೇ, ಒಂದೇ ಕಾಂಗ್ರೆಸ್ ಮುಕ್ತ. ಏನ್ ಸಂಬಂಧ ಚೆನ್ನಾಗಿ ಒಂದು ಉದ್ದೇಶ ಇರ್ಬೇಕಾದ್ರೆ ಎಲ್ಲ ಚೆನ್ನಾಗಾಗ್ಬಿಡುತ್ತೆ. ಯಾಕೆ 200 ಸೀಟ್ ಯಾಕೆ ಗೆಲ್ಲಲ್ಲ ನಾವು? ಅಲ್ಲ, ನಾವು 200 ಸೀಟೇ ಗೆಲ್ತೀವಿ ಅಂತ ನನಗೆ ವಿಶ್ವಾಸ ಇದೆಯಪ್ಪ. ಕರ್ನಾಟಕದಲ್ಲಿ ನನಗೇನೋ 28 ಬಂದಾಗ 200 ಸೀಟು JDS BJP ಒಟ್ಟಾಗಿ 200 ಸೀಟ್ ಗೆಲ್ತೀವಿ ಅಂತ ನನಗೆ ವಿಶ್ವಾಸ. ನನಗೆ ಯಾವಾಗಲೂ ಜೊತೆಯಲ್ಲೇ ಅಧಿಕಾರ ಸಂಬಂಧಗಳು ಹಂಚ್ಕೋಬೇಕು, ಜೊತೆಗಿರ್ಬೇಕು, ಒಟ್ಟಿಗೋಗ್ಬೇಕು, ಪ್ರೀತಿ ಇರಬೇಕು. ಇನ್ನು ನನಗೇನೋ ವಿಶ್ವಾಸ ಇದೆ 200 ಸೀಟ್ ಗೆಲ್ತೀವಿ ಅಂತ. ಈಗ ಹೇಳಿದ್ರೆ ನಿಮ್ಮ ಪಕ್ಷದ ರಾಜ್ಯಾಧ್ಯಕ್ಷರೇ ಸ್ವಂತ ಬಲದಲ್ಲಿ 130 140 ಸ್ಥಾನ ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ತೇವೆ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಮೈತ್ರಿಯಲ್ಲಿ ಹೋಗ್ತೀವಿ ಅಂತ ಹೇಳ್ತೀರಾ. ಯಾಕೆ ಗೊಂದಲ? ಗೊಂದಲ ಏನಿದೆ? ಅವರು ಪ್ರತ್ಯೇಕವಾಗಿ ಹೇಳಿದ್ದಾರೆ ಅಷ್ಟೇ. ನಾನು ಹೇಳಿದ್ದು 200 ಸೀಟು. ನಾವು ಹೇಳಿದೆಷ್ಟು? ನಾನು ಎಷ್ಟು ಹಾಗಂತ ಪಾಪ ಅವ್ರು ಕ್ಲಾರಿಫೈ ಮಾಡಿದಾರಲ್ವಾ? ಕ್ಲಾರಿಫೈ ಮಾಡಿ ಇಲ್ಲಪ್ಪ, ಇಲ್ಲ ಕ್ಲಾರಿಫೈ ಮಾಡಿದ್ದಾರೆ. ಈವನ್ ಮುಂದಿನ ಸ್ಥಳೀಯ ಚುನಾವಣೆ ವಿಚಾರದಲ್ಲೂ ನಾನು ವರಿಷ್ಠರ ಜೊತೆ ಮಾತಾಡ್ತೀನಿ ಅಂತಲೂ ಹೇಳಿದ್ದಾರೆ. ಸೊ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಉತ್ಸಾಹದಲ್ಲಿ ಒಬ್ಬ ಅಧ್ಯಕ್ಷರು ಮಾತಾಡೋಗೂ ಇಲ್ಲ ಅಂತಂದರೆ, ಉತ್ಸಾಹದಲ್ಲಿ ಒಂದು ಮಾತಾಡ್ತಾ ಒಂದು ಉತ್ಸಾಹದಲ್ಲಿ ಆ ಪದ ಬಳಕೆಯಲ್ಲಿ ಒಂದು ಸ್ವಲ್ಪ ಇದನ್ನು ನಾವು ತುಂಬ ಪ್ರಜಾಪ್ರಭುತ್ವದಲ್ಲಿ ಇಷ್ಟು ಚರ್ಚೆ ಆಯ್ತು ಅಂದ್ರೆ, ಅಧ್ಯಕ್ಷರು ಹೇಳಿದ ನಂತರದಲ್ಲಿ ದೇವೇಗೌಡರು ಪ್ರೆಸ್ ಮೀಟ್ ಮಾಡಿ ಮಾತಾಡ್ತಾರೆ. ಕೇಂದ್ರ ಅವರು ಸ್ವಲ್ಪ ಹೊಸಬರಿದ್ದಾರೆ, ಉತ್ಸಾಹದಲ್ಲಿದ್ದಾರೆ, ಯುವಕರಿದ್ದಾರೆ, ಅನುಭವ ಕಡಿಮೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಅಂದ್ರೆ ಅವರಿಗೆ ಅಷ್ಟೊಂದು ಬೇಜಾರ ಆಗಿದೆ ಆ ವಿಚಾರದಲ್ಲಿ ಅಂತ. ಸ್ವಂತ ಬಲದಲ್ಲಿ ಬಿಜೆಪಿ ಹೋಗುತ್ತೆ, ಮೈತ್ರಿ ಇರುವಂತ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾರಂತೆ ದೇವೇಗೌಡರು. ಅದನ್ನ ಯಾವ ರೀತಿ ವ್ಯಾಖ್ಯಾನಿಸ್ತಾರೆ? ಏನಿಲ್ಲ, ನಾನು ಹೇಳ್ದಲ್ಲ ಈಗ ಫ್ಲೈಯಿಂಗ್. ಈಗ ಕಾಂಗ್ರೆಸ್ ಕಾಲ 28, ಮೈತ್ರಿ ಕಾಲ, ಬಿಜೆಪಿ JDS ಕಾಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.